ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ವಿಚಾರದ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಯಾವುದಕ್ಕೆಲ್ಲ ಬೆಲೆ ಹೆಚ್ಚಾಗಿದೆ, ಯಾಕಂದರೆ ನಾನು ಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ದೆ. 50 ರೂಪಾಯಿ ತಗೊಂಡ್ರು, ಆ ನಂತರ ಫ್ರೀ ಪೇಪರ್ ನೀವೇ ತಗೊಂಡ್ಬರ್ಬೇಕಿದೆಲ್ಲ ಆಯಿತು. ಆಮೇಲೆ ಯಾರ್ಯಾರ ಅವಧಿಯಲ್ಲಿ, ಬಿ ಜೆ ಪಿ ಅವಧಿಯಲ್ಲಿ ಮತ್ತು ಕಾಂಗ್ರೆಸ್ ಅವಧಿಯಲ್ಲಿ ಏನು ಬದಲಾವಣೆಗಳಾಯಿತು. ಬಿ ಜೆ ಪಿ ಅವಧಿಯಿಂದ ಅಂತಂದರೆ ಈ ಹಿಂದಿನ ಅವಧಿ ಹೇಗಿತ್ತು, ಈಗ ಹೇಗಿದೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ. ಬಿಯರ್ಗೆ 160 ರೂಪಾಯಿ ಇತ್ತು, 185 ರೂಪಾಯಿ ಆಗಿದೆ. 40 ರೂಪಾಯಿ ಜಾಸ್ತಿ ಆಗಿದೆ. 40 ರೂಪಾಯಿ ಜಾಸ್ತಿ ಆಗಿದೆ ಕಳೆದ 6-7 ತಿಂಗಳಲ್ಲಿ. ಅಕ್ಕಿ ದರ, ಸಾಮಾನ್ಯ ದರ ಬಿ ಜೆ ಪಿ ಅವಧಿಯಲ್ಲಿ 15% ಏರಿಕೆ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ. ಹಾಲು 39 ರೂಪಾಯಿ ಇತ್ತು ಲೀಟ್ರಿಗೆ, 42 ರೂಪಾಯಿ ಆಗಿದೆ. ಆ್ಯಂಡ್ ಟೀ, ಒಂದು ಚಾ 10 ರೂಪಾಯಿ ಇದ್ದದ್ದು ಮಿನಿಮಮ್ 15 ರೂಪಾಯಿ ಆಗಿದೆ. ಮಸಾಲೆ ದೋಸೆ 50 ರೂಪಾಯಿಂದ 60 ರೂಪಾಯಿ ಆಗಿದೆ. ಇದೆಲ್ಲ ರೇಟ್ ಜಾಸ್ತಿ ಆಗ್ತಾನೆ ಇದೆ. ಭೂ ನೋಂದಣಿ ಇದು ಮಾತ್ರ ಇದೆಯಲ್ಲ, 30% ಜಾಸ್ತಿ ಮಾಡಿದ. 30% ರಿಜಿಸ್ಟ್ರೇಷನ್, 30% ಸರ್. ಮೋಟಾರ್ ವೆಹಿಕಲ್ ಆ್ಯಕ್ಟ್ ಟ್ಯಾಕ್ಸ್ ಕಮ್ಮಿ ಇತ್ತು, ಈಗ ಮೊನ್ನೆ ಮತ್ತೆ ಜಾಸ್ತಿ ಮಾಡಿದ್ದಾರೆ. ಬಜೆಟಲ್ಲೂ ಜಾಸ್ತಿ ಮಾಡಿದ್ದಾರೆ. ಭಾಳ ಬೇಸರ ತರುವಂಥದ್ದು, ಒಪ್ಪಂದದ ಬಸ್ ಮೀಟ್ರಿಗೆ 2 ರೂಪಾಯಲ್ಲಿ ಕೊಡ್ತಾಯಿದ್ರು, ಕಿಲೋಮೀಟ್ರಿಗೆ 2 ರೂಪಾಯಲ್ಲಿ ಸಿಗ್ತಾಯಿತ್ತು. ಈ ಬಡವರೆಲ್ಲ ಅಂದರೆ ಬಡ ಮಧ್ಯಮ ವರ್ಗದವರು ಮದುವೆ ಬಸ್ ಏನು ನಿಮಗೆ ಬೆಂಜು ಕಾರ್ ಮಾಡೋಕ್ಕಾಗಲ್ಲ, ಸ್ಪೆಷಲ್ ಬಸ್ ಮಾಡೋಕ್ಕಾಗಲ್ಲ, ಸರ್ಕಾರಿ ಬಸ್ಸನ್ನು ಪಡೀತಾಯಿದ್ರು. 100 ಕಿಲೋಮೀಟ್ರ್ ಹೋಗಿ ಬರೋದು, ಅಲ್ಲಿಗೆ ಏನದು 2 ರೂಪಾಯಿ ಥರ ತಗೊಳ್ತಾಯಿದ್ರು, ಅಪ್ ಆ್ಯಂಡ್ ಡೌನ್ ಎಲ್ಲ ಸೇರಿ. ಈಗ ಅದು ಡಬಲ್ ಅಲ್ಲ, 150% ಜಾಸ್ತಿ, 5 ರೂಪಾಯಿ ಮಾಡಿದೆ. 5 ರೂಪಾಯಿ ಮಾಡಿ, ಇದು ನೀವು ಫ್ರೀ ಕೊಟ್ಟು ಹೊಡ್ಕೊಳ್ಳೋದು ಅಂತ ಅಂತಾರೆ ಇದನ್ನು. ಆಯಿತಾ? ಇನ್ನು ಕಸ ವಿಲೇವಾರಿ ಶುಲ್ಕ ಮೊದಲು ಇರಲಿಲ್ಲ, ಇದೀಗ ಮಾಸಿಕವಾಗಿ 30 ರೂಪಾಯಿ ಕೊಡಬೇಕಾಗಿದೆ. ಕಾರ್ಮಿಕರ ಮಕ್ಕಳ ಸಹಾಯಧನ ಜಾಸ್ತಿ ಇತ್ತು, ನೀವೀಗ ಕತ್ತರಿ ಹಾಕಿದ್ದೀರಿ. ಇದಂತೂ ನಾನು ಸ್ಟೋರಿನೇ ಮಾಡಿದ್ದೆ. ಇದರ ಬಗ್ಗೆ ಎಲ್ಲ ಕಾರ್ಮಿಕ ಮಕ್ಕಳ ಸಹಾಯಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಕಡಿಮೆ ಅಂದರೆ ಏನು ಕೊಡಲೇಬೇಕು, ನೀವು ಮಕ್ಕಳ ಸಹಾಯಧನ ಕೊಡಲೇಬೇಕು. ಬನ್ನಿ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಲೋಕಸಮರಕ್ಕೆ